ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ಒಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಜೊತೆಗೆ ಮಿಕ್ಸ್ ಆಗಿರುವಂಥ ಡಿಸೈನು. ಇದಕ್ಕೆ ನೀವು 500ಇಂದ 550ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಸೊ ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿ ನೀವು ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ಸ್ಮಾಲ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ, ಹಾಗೆ ಬಿಗ್ದು ಎಲಿಫೆಂಟ್ ಡಿಸೈನ್ನ ತೊಗೊಂಡಿದ್ದೀನಿ. 6 ಎಳೆ ದಾರ, ಟ್ರಿಮ್ಮರು, 2 ಕಲರ್ ದಾರ, ಜರಿ ದಾರ, ದೊಡ್ಡ ಕಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 11. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಮತ್ತು ಇದು ಬಂದು ಇಳಕಲ್ ಸೀರೆ, 3 ಕಲರ್ ಕಾಂಬಿನೇಷನಲ್ಲಿದೆ. ಬ್ಲೂ ಮತ್ತು ಮರೂನ್ ಆ್ಯಂಡ್ ಮೆಂತೆ ಕಲರ್, ಗೋಲ್ಡ್ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನಿವಾಗ ನೋಡಿ ಡಿಸೈನು ಸ್ಯಾರಿ ಕಲರ್ನ ಮೊದಲು ಶುರು ಮಾಡಬೇಕು. ಸೊ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಂಡು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೊಳ್ಳಿ. ನೀಡಲ್ ಸಹಾಯದಿಂದ ಸೀರೆ ಮೇಲಿಂದ ನೀಡಲ್ನ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡು 1-2 ಗಂಟೆ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡಬೇಕು. ಈ ರೀತಿ ಕಟ್ಕೊಳ್ಳೋದ್ರಿಂದ ನಿಮಗೆ ದಾರ ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಕೊನೆಯಲ್ಲಿ ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೊಂಡ್ಬಿಟ್ಟು ಕಟ್ಕೊಂಡ್ರೆ ಅದು ಬಿಚ್ಚೋಗೋ ಚಾನ್ಸಸ್ ಕೂಡ ಇರೋದಿಲ್ಲ. ಯಾಕೆಂದರೆ ಸಮ್ಟೈಮ್ಸು ಗ್ಲೂ ಪೇಸ್ಟ್ ಮಾಡಿರ್ತೀರಲ್ಲ, ಅದು ಬಿಚ್ಚೋಗ್ಬೋದು. ಅದಕ್ಕೋಸ್ಕರ ಸೇಫ್ಟಿ ಆಗಿರುತ್ತೆ ಆ್ಯಂಡ್ ಸೆಕ್ಯೂರ್ ಇರುತ್ತೆ. ಆಮೇಲೆ ಮತ್ತೊಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಆಮೇಲೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ ಬಿಗಿನರ್ಸ್ಗಳಿದ್ರೆ. ಸೊ ಇವಾಗ ನೋಡಿ ನಾನು ತೊಗೊಂಡಿರುವಂಥ ಬೀಡು, ಇದು ಎಲಿಫೆಂಟ್ ಬೀಡ್ ಡಿಸೈನು. ಸೊ ಈ ಬೀಡನ್ನ ತೊಗೊಂಡಿದ್ದೀನಿ. ನೀವು ಬಿಗ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಬೀಡನ್ನ ಮೊದಲು ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ 3 ಚೈನ್ಸ್ ಹಾಕ್ಕೊಳ್ಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನ್ಗಳನ್ನ ಹಾಕಬೇಕು. ಇವಾಗ 6 ಚೈನ್ಗಳನ್ನ ಹಾಕಬೇಕು. 6 ಚೈನ್ಗಳನ್ನ ಹಾಕಿ ಈಗ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡಬೇಕು. ಅಂದರೆ ನೀವು 3 ಚೈನ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ಅದೇ ಅಂದಾಜಲ್ಲಿ ನಾವು ಲಾಕ್ ಮಾಡಬೇಕು, ಯು ಶೇಪಲ್ಲಿ. 6 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗಲ್ಲ, 3 ಚೈನ್ ಗ್ಯಾಪ್ ಹಾಕಿದ್ರೆ ಎಷ್ಟಕ್ಕೆ ಬರುತ್ತೆ ಅನ್ನೋದು ನೀವು ಪಕ್ಕದಲ್ಲಿ ಹಾಕಿದ್ದೀರಲ್ಲ ಆ ಅಂದಾಜನ್ನ ನೋಡಿಕೊಂಡು ಲಾಕ್ ಮಾಡಿ. ಆಮೇಲೆ ಮತ್ತೆ 3 ಚೈನ್ಸ್ನ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನಾನು ಹೇಳಿದಾಗೆ ಇದು ಸಿಂಗಲ್ ಸ್ಟೆಪ್ ಅಲ್ವಾ, ಹಾಗಾಗಿ ಸ್ಯಾರಿನ ಉಲ್ಟಾ ಮಾಡ್ಕೊಳ್ಳೋಣ. ಸ್ಯಾರಿನ ಉಲ್ಟಾ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಸ್ಯಾರಿ ಉಲ್ಟಾ ಮಾಡಿಕೊಂಡು 3 ಚೈನ್ ಕೆಳಗಡೆ, ಈಗ 3 ಚೈನ್ ಇದೆ ಅಲ್ಲ, 3 ಚೈನ್ ಕೆಳಗಡೆಗೆ 3 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇವಾಗ ನೀಡಲ್ನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನಾವು ದಾರದಿಂದ ನೀಡಲ್ನ ಹೊರ ತಗೊಳ್ಳೋಣ. ಇದಕ್ಕೆ ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಟ್ ಎ ಟೈಮ್ 3-4 ಬೀಡ್ಸ್ನ ಹಾಕ್ಕೊಂಡು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ನೀವು ಈ ರೀತಿ ಬೇಗ ಮಾಡ್ಕೊಂಡು ಹೋಗ್ಬೋದು. ಸೊ ಆ 6 ಏನು 6 ಎಳೆ ದಾರ ಇರ್ತಾರ ಅದರೊಳಗಡೆಯಿಂದ ಹಿಂಗೆ ಮೇಲಕ್ಕೆ ಎತ್ಕೊಂಡು ಲಾಕ್ ಮಾಡಬೇಕು. ಜಸ್ಟ್ ಬೀಡನ್ನ ಹ್ಯಾಂಡ್ ಮಾಡಬೇಕು. ಮಾಡಿಬಿಟ್ಟು 6 ಚೈನ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಡು ಲಾಕ್ ಮಾಡೋದಷ್ಟೇ. ಬೀಡನ್ನ ಏನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 6 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ನಾನಿಲ್ಲಿ 5 ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಆ 6 ಚೈನ್ ಗ್ಯಾಪ್ ಒಳಗಡೆಗೆ ನಾವು 5 ಬೀಡ್ಗಳನ್ನ ಹಾಕ್ಕೋಬೇಕು. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ ಡಿಸೈನ್ ಕಂಟಿನ್ಯೂ ಆಗುತ್ತಲ್ಲ, ಅದಕ್ಕೋಸ್ಕರ 5 ಬೀಡ್ಗಳನ್ನ ಹಾಕ್ಕೊಂಡು ನೆಕ್ಸ್ಟು ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಆಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್, ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ ಇವಾಗ ನೆಕ್ಸ್ಟು ಸೀರೆನ ಮತ್ತೆ ಸೀದಾ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಫಿನಿಶ್ ಆದಮೇಲೆ ನೆಕ್ಸ್ಟು 3rd ಸ್ಟೆಪ್ ಡಿಸೈನು ಸೀರೆನ ಉಲ್ಟಾ ಮಾಡ್ಕೋಬೇಕು. 3 ಸ್ಟೆಪ್ ಡಿಸೈನ್ಸ್ನ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬಿಡ್ಬೋದು. ಸೊ ಇವಾಗ ನೋಡಿ 2 ಚೈನ್ ಹಾಕ್ಕೋಬೇಕು. ಸ್ವಲ್ಪ ನೀಡಲ್ನ ಮೇಲಕ್ಕೆ ಎತ್ಬಿಟ್ಟು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ 3 ಚೈನ್ ಹಾಕಿದ್ರಲ್ಲ ಅದೇ ಜಸ್ಟ್ ಬೇಸ್ ಲೈನ್ ಥರ ತೊಗೊಳ್ಬೇಕು.
ಅದು ಆ 3 ಚೈನ್ಗೆ ನಾವು ಕಂಬಗಳನ್ನ ಮಾಡಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳಿದ್ನಲ್ವ, ಆ 3 ಚೈನ್ಗೆ ಡಬಲ್ ಕ್ರೋಶೆಟ್ಟು 4 ಕಂಬಗಳನ್ನ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ 4 ಕಂಬಗಳನ್ನ ಮಾಡ್ಕೊಳ್ಳೋಣ ಆ 3 ಚೈನ್ ಗ್ಯಾಪ್ ಒಳಗಡೆಗೆ. ನೆಕ್ಸ್ಟು 2 ಬೀಡ್ಗಳು ಕಾಣಿಸ್ತಾ ಇದೆಯಲ್ಲ, ಆ 2 ಬೀಡ್ಗಳ ಮಧ್ಯಕ್ಕೆ ನಾವು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲಕ್ಕೆ ಒಂದು ಕಂಬನ ಮಾಡಬೇಕು, ಅಂದರೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಅಲ್ಲಿ ಲಾಕ್ ಮಾಡಿದ್ದೀವಲ್ಲ, ಒಂದು ಬೀಡ್ ಹ್ಯಾಡ್ ಮಾಡಿ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ ಒಂದು ಕಂಬನ ಮಾಡಿಬಿಟ್ಟು ಮತ್ತೆ 2 ಚೈನ್ ಹಾಕಿ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೊಳ್ಳೋಣ. ಬೀಡನ್ನ ಹ್ಯಾಡ್ ಮಾಡಿದ್ದಾದಮೇಲೆ ನೋಡಿ ಇವಾಗ ಆ ಕಂಬನ ಬೇಸ್ ಲೈನ್ ಥರ ಮಾಡ್ಕೋಬೇಕು. ಕಂಬನ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೆ ನಾವು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ, ಆ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ರಲ್ಲಿ 1 ಈ ರೀತಿ ಮಾಡ್ಕೋಬೇಕು. 4 ಕಂಬಗಳನ್ನ ಮಾಡ್ಕೋಬೇಕು. ಓಕೆ ಅಲ್ಲ, 4 ಕಂಬ ಆದಮೇಲೆ ಮತ್ತೆ ನೆಕ್ಸ್ಟ್ದಕ್ಕೆ ಮೂವ್ ಆಗಬೇಕು. ನೆಕ್ಸ್ಟು ಬೀಡ್ ಪಕ್ಕ ಲಾಕ್ ಮೇಲೆ ಕಂಬನ ಮಾಡಬೇಕು. ಸೊ ಇದೇ ರೀತಿ ನಾವು ಸ್ಲ್ಯಾಂಟಿಂಗ್ ಈ ಥರ ಇದನ್ನು ಮಾಡಿದ್ಮೇಲೆ ಫಿನಿಶ್ ಆದಮೇಲೆ ಅದು ಆರ್ಚ್ಗಳೆಲ್ಲ ಸ್ಲ್ಯಾಂಟಿಂಗಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳೋದು. ನಾವೇನು ಕಂಬ ಮಾಡ್ತೀವಿ ಆ ಕಂಬನ ಬೇಸ್ ಲೈನ್ ಆಗಿ ತಗೊಂಡು ಮಾಡ್ಕೊಳ್ತಾ ಹೋಗಬೇಕು. ಟೋಟಲಾಗಿ ನಮಗಿಲ್ಲಿ 5 ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ. ಒಂದು ಏನು ಫ್ಲವರ್ ಪೆಟಲ್ಸ್ ಥರನೂ ಕೂಡ ಕಾಣಿಸುತ್ತೆ ಇದು ಫಿನಿಶ್ ಆದಾಗ. ಸೊ ಹಾಗಾಗಿ 5 ಪೆಟಲ್ಸ್ ಥರ ಮಾಡ್ಕೋಬೇಕು, 5 ಸ್ಲ್ಯಾಂಟಿಂಗ್ ಆರ್ಚ್. ನೋಡಿ 5 ಆದಮೇಲೆ ಲಾಸ್ಟಿಗೆ 3 ಚೈನ್ ಗ್ಯಾಪ್ ಇದೆಯಲ್ಲ, ಅದು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಂಬಿಡೋಣ. ಲಾಸ್ಟ್ದಕ್ಕೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ. ಇದು ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಬರುತ್ತೆ. ಮಧ್ಯದಲ್ಲಿ ನೋಡಿ ಬೇಸ್ ಲೈನ್ದು ಬೀಡ್ಗಳು ಹೈಲೈಟಾಗಿ ಕಾಣಿಸ್ತಾ ಇದೆ. ಇವಾಗ ಮತ್ತೆ ಒಂದು ಬಿಗ್ ಬೀಡ್, ನಾವೇನು ಎಲಿಫೆಂಟ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ನಂತರ 4 ಚೈನ್ಸ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಇದು ಒಂದು ಆರ್ಚ್. ನೋಡಿ 3 ಸ್ಟೆಪ್ಪು ಡಿಸೈನ್ನ ನಾವು ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಮಾಡ್ಬೋದು. ಇದನ್ನು 3 ಸ್ಟೆಪ್ಪಲ್ಲಿ ಕೂಡ ಹಾಕ್ಕೊಳ್ತಾರೆ. ನಾವಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಒಂದೇ ಕಲರಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ ಇದು 4 ಚೈನ್ ಗ್ಯಾಪ್ಸ್ ಬಂದು ನಿಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ. ಮತ್ತು ನೋಡಿ ಇದು ಯು ಶೇಪಲ್ಲಿ ಮಾಡಿದ್ವಲ್ಲ, ಅದು ಎಷ್ಟು ನೀಟಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಸೊ ಇದೇ ರೀತಿಗೆ ನಾವೆಲ್ಲನೂ ಮಾಡ್ಕೊಳ್ಳೋಣ. ಮತ್ತು ನೋಡಿ ಆನೆ, ನಾನು ಆರ್ಚಿಗೆ ಮುಖ ಬರೋ ಥರ 2 ಆನೆ ಇದು ಮಾಡಿದ್ದೀನಿ, ಆರ್ಚ್ ಕಡೆನೇ ಮುಖ ಬರೋ ಥರ. ಸೊ ಆ ರೀತಿ ಮಾಡಿಕೊಂಡು ಫುಲ್ಲು ಫಿನಿಶ್ ಮಾಡಿಕೊಂಡು ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಂಡಾಗಿದೆ. ಆ್ಯಂಡ್ ಇದಕ್ಕೆ ಇವಾಗ ಕುಚ್ಚುಗಳನ್ನ ಕಟ್ಕೋಬೇಕು. ಆ್ಯಂಡ್ ಇದರಲ್ಲಿ ಮಲ್ಟಿ ಕಲರ್ ಇರೋದ್ರಿಂದ ನಾನು 2 ಕಲರ್ ಥ್ರೆಡ್ನ ಯೂಸ್ ಮಾಡಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 187 ದಾರದಿಂದ ಕುಚ್ಚುಗಳನ್ನ ಕಟ್ಟಿದ್ದೀನಿ. 187 ಅಂದರೆ ನಮಗೆ 360 ದಾರ ಆಗುತ್ತೆ. ತುಂಬ ದಪ್ಪನಾಗಿ ನೀಟ್ ಫಿನಿಶಿಂಗ್ ಬಂದಿದೆ. ಆರ್ಚ್ ಲೆವೆಲ್ಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಡಿಸೈನು ಈಸಿಯಾಗಿ ಫಾಸ್ಟ್ ಮೂವಿಂಗ್, ತುಂಬ ಬೇಗನೆ ಫಿನಿಶ್ ಮಾಡ್ಬೋದು. ಸೊ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.